ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಏನಂತಂದರೆ ನನ್ನ 2025 ಹೇಗಿತ್ತು ಮತ್ತು ಏನೆಲ್ಲ ಚೇಂಜ್ ಆಗಿದೆ, ಸೊ ಅದು ನನಗೆ ಹೇಳ್ತಾ ಹೋಗ್ತೀನಿ. ಆ್ಯಸ್ ಎ ನನ್ನ 2025 ಹೇಗಿತ್ತು ಅನ್ನೋದು ಸ್ಟೋರಿ ಇದಾಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ವಿಡಿಯೋ ನೋಡಿ. ಸೊ ಲೈಕ್ ಮಾಡಿ ವಿಡಿಯೋ ಇಷ್ಟ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಸ್ಟಾರ್ಟ್ ಮಾಡೋಣ. ನನ್ನ 2025 ಸ್ಟೋರಿ ಹೇಗಿರುತ್ತೆ ಅಂದರೆ, ಏನಿಲ್ಲ, ಇದೆ ಹೆಂಗೂ ನಮ್ಮ ಲೈಫು 2025 ಬರಲಿ ಇನ್ನೊಂದು ಅಷ್ಟು ವರ್ಷ ಹೋದರೂ ಕೂಡ ಕೆಲವೊಂದು ಬದಲಾವಣೆಗಳಾಗಿರುತ್ತೆ ಬಿಟ್ಟರೆ ಇನ್ನೇನು ಚೇಂಜಸ್ ಅಂತೂ ಆಗಿರಲ್ಲ. ಈಗ 25 ಮುಗೀತು, 26, 25, 31 ಮಿಡ್ ನೈಟ್ ಟು 12:58, 9 ಮುಗ್ದು ಕೌಂಟ್ ಆದ ತಕ್ಷಣ 1 o'clockಗೆಲ್ಲ ನ್ಯೂ ಇಯರ್ ಸ್ಟಾರ್ಟ್ ಆಗೋಯಿತು. ಅಂದರೆ ಹೊಸ ವರ್ಷ ಬಂದೇ ಬಿಡ್ತು, 2016 ಬಂದೇ ಬಿಡ್ತು. ವೆಲ್ಕಮ್ ಮಾಡೋದಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ, ಒಂದು ಸೆಲೆಬ್ರೇಷನು. ಸೊ ಅದು ನೀವು ನೋಡಿರ್ತೀರ ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ 2020 ಅಂದರೆ ವೆಲ್ಕಮ್ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಬೇಕಾದ್ರೆ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿರ್ತೀರ. ಸೊ ಅದು ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದು ಅಂತಂದರೆ, ನ್ಯೂ ಇಯರು ಹೊಸ ವರ್ಷ ಅನ್ನೋದು ನಮ್ಮ ಲೈಫಲ್ಲಿ ಏನಾದರೂ ಹೊಸದನ್ನು ನಾವು ಕಂಡುಕೊಂಡಾಗ, ನಮ್ಮ ಲೈಫಲ್ಲಿ ಚೇಂಜಸ್ ಆದಾಗ, ನಮಗೆ ವಸ್ತು ಬಂದಾಗ ನಮ್ಮ ಲೈಫಲ್ಲಿ ಮಾತ್ರ ನಮಗೆ ಹೊಸ ವರ್ಷ ನ್ಯೂ ಇಯರು ಎಲ್ಲ ಆವತ್ತಿನ ದಿನ ಸೆಲೆಬ್ರೇಷನ್ ಆಗಿರುತ್ತೆ. ಸೊ ನಮ್ಮ ಲೈಫಲ್ಲಿ ಏನು ಅಂತ ಇನ್ಸಿಡೆಂಟು ಅಂದರೆ ಹೊಸತನ ಮತ್ತೇನಾದರೂ ಹೊಸದಾಗಿ ನಡೆದಿರೋದು, ಏನಾದರೂ ನಮ್ಮ ಲೈಫಲ್ಲಿ ಚೇಂಜ್ ಆಗಿರೋದು ಏನೂ ಆಗಿಲ್ಲ ಅಂತ ನಾವೇನು ಸೆಲೆಬ್ರೇಟ್ ಮಾಡಬೇಕು ನ್ಯೂ ಇಯರ್ ಅಂತ. ಅದು ನ್ಯೂ ಇಯರ್ ಸೆಲೆಬ್ರೇಷನ್ ಬಂದು ಔಟ್ ಆಫ್ ಕಂಟ್ರೀಸಲ್ಲಿ ಸೆಲೆಬ್ರೇಟ್ ವೆಲ್ಕಮ್ ಮಾಡ್ಕೋತಾರೆ ನ್ಯೂ ಇಯರ್ನ ಔಟ್ ಆಫ್ ಕಂಟ್ರೀಸಲ್ಲಿ. ಸೊ ಅದು ವೆಸ್ಟರ್ನ್ ಕಲ್ಚರು. ಸೊ ನಮ್ಮ ಇಂಡಿಯಾದಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ನಾನು ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ. ನಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆದಾಗ, ಹೊಸತನ್ನ ನಮ್ಮ ಲೈಫಿಗೆ ಬಂದಾಗ, ನಮ್ಮ ಲೈಫಲ್ಲಿ ಇವಾಗಿನ ಸಿಚುವೇಶನ್ಗಿಂತ ಇನ್ನೂ ಬೆಟರ್ ಅಂತ ಅನ್ನಿಸ್ದಾಗ, ಸೊ ಆವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ಏನೂ ಚೇಂಜ್ ಆಗಿರೋ ನಮ್ಮ ಲೈಫು. ಇವಾಗ ಬೆಳಗ್ಗೆ ನೈಟ್ ಮಲಗಿರ್ತೀವಿ, ಬೆಳಗ್ಗೆ ಎದ್ದರೆ ಹೊಸ ವರ್ಷ ಅಷ್ಟೇ. ಬೆಳಗ್ಗೆ ಎದ್ಮೇಲೆ ಏನೋ ಅದೇ ತಿಂಡಿ, ಅದೇ ಊಟ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಗಂಡ, ಅದೇ ಎಲ್ಲ ಅದೇ ಆಗಿರುತ್ತೆ ಹೊರತು ಏನೂ ಹೊಸ್ತೇನೂ ಆಗಿರಲ್ಲ. ಸೊ ನಮ್ಮ ಲೈಫಲ್ಲಿ ಏನಾದರೂ ಹೊಸ ವರ್ಷ ಬರಬೇಕು, ನಮ್ಮ ಲೈಫಲ್ಲಿ ಏನಾದರೂ ಹೊಸದಾಗಿ ಅಡಾಪ್ ಆಗಿರಬೇಕು ಅಥವಾ ಹೊಸದಾಗಿ ಏನಾದರೂ ಸ್ಟಾರ್ಟ್ ಆಗಿರಬೇಕು. ಸೊ ಆವಾಗ ಮಾತ್ರ ಹೊಸ ವರ್ಷ ನಮಗೆ, ಇನ್ಕ್ಲೂಡಿಂಗ್ ಮೀ, ನಾನು ಆ ಥರ ಅಂದ್ಕೊಂಡಿರೋದು. ಸೊ ನನಗೆ ಹೊಸ ವರ್ಷ ಅಂತಂದರೆ, ನಮಗೆ ನ್ಯೂ ಇಯರ್ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯವಾಗಿ ನಮಗೆ ಯುಗಾದಿ ಅಫ್ಕೋರ್ಸ್. ಸೊ ನಮಗೆ ಯುಗಾದಿನೇ ನಮಗೆ ಹೊಸ ವರ್ಷ. ಯಾಕೆಂದರೆ ಆವಾಗ ತಾನೇ ಎಲೆ, ಗಿಡ, ಮರಗಳು, ಹೂವು ಎಲ್ಲ ಅವಾಗ ತಾನೇ ಹೊಸದಾಗಿ ಅರಳುತ್ತಾ ಇರ್ತದೆ. ಪ್ರಕೃತಿ ನಿಯಮ ಸ್ಟಾರ್ಟ್ ಆಗೋದೇ ಸೊ ಅವಾಗಲ್ವಾ. ಸೊ ಹಂಗಾಗಿ ಬೇವಿಂದ ಹಿಡಿದು ಪ್ರತಿಯೊಂದು ಅವಾಗ ತಾನೇ ಚಿಗುರು ಮೊಳಕೆ ಹೊಡಿತಿರುತ್ತೆ. ಸೊ ಅವಾಗ ಯುಗಾದಿ ಹಬ್ಬ ಬರೋದು ನಮಗೆ ಹೊಸ ವರ್ಷ. ಸೊ ಅವಾಗ ಏನಿಲ್ಲ, ಮನೇಲಿ ಸಿಹಿ ಮಾಡ್ಕೊಂಡು ತಿನ್ಕೊಂಡು ಒಂದು ಹಬ್ಬ ಸೆಲೆಬ್ರೇಷನ್ ಮಾಡೋದು ಅಷ್ಟೇ. ಬಿಟ್ಟರೆ ನ್ಯೂ ಇಯರ್ಗೆ ಅಂತಂದರೆ ನನ್ನ 2025ನಲ್ಲಿ ನನ್ನ ಲೈಫಲ್ಲಿ ಏನೆಲ್ಲ ಆಯಿತು ಅಂತಂದರೆ, ಅಷ್ಟೊಂದು ಏನು ಏಳು ಬೀಳು, ಅಷ್ಟೊಂದು ಡಿಫ್ರೆನ್ಸ್ ಏನು ನಂಗೆ ಅನಿಸ್ಲಿಲ್ಲ. ಸೊ ಏನು ನಾರ್ಮಲಾಗಿತ್ತು ಲೈಫು, ಅಂತ ಏನು ಚೇಂಜಸ್ ಏನೂ ಆಗಿಲ್ಲ. ನಾವು ಮಾಡಿಕೊಂಡ್ರೆ ಚೇಂಜಸ್ಸು. ಸೊ ಏನು ಅಂತಂದರೆ, ಲೈಫಲ್ಲಿ ಚೇಂಜ್ ಮಾಡ್ಕೋಬೇಕಾಗಿರೋದು ಎಲ್ಲ ನಮ್ಮ ಕೈಲೇನೇ ಇರೋದು. ಯಾವ ಥರ ಅಂತಂದರೆ, ಲೈಕ್ ಹೊಸದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು, ನಮ್ಮ ಲೈಫಲ್ಲಿ ಹೊಸತನ ತಂದ್ಕೊಳ್ಳೋದು. ಮತ್ತು ಏನು ಅಂತಂದರೆ, ನಾವು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಒಂದು ಗುರಿನ ಒಂದು ಸಾಧನೆ ಥರ ತಗೊಂಡು ಗುರಿನ ಸಾಧಿಸಿದಾಗ ಮತ್ತು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರಿದಾಗ, ಸಕ್ಸಸ್ ಆದಾಗ ಮಾತ್ರ ಹೊಸ ವರ್ಷ ಹೊಸತನ ಬರುತ್ತೆ ಆ ಒಂದು ವರ್ಷಕ್ಕೆ. ಸೊ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಮೇನ್ ಅಂತಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 year ಆಗ್ತಾ ಬರ್ತಿದೆ. ಸೊ ನನಗೆ ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕಿತ್ತು. ಮತ್ತು ವಾಚ್ ಟೈಮ್ ಅಫ್ಕೋರ್ಸ್ ನನ್ನ ವೀಡಿಯೋಸ್ ಆಗ್ತಾ ಬಂದರೆ ಅದಾಗದೇ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದು ಒಂದಿತ್ತು. ಬಟ್ ಈ ಇಯರಲ್ಲಿ ನಾನು ಈ ವರ್ಷದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, 25ನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಇಯರ್ ಆಗಲಿಲ್ಲ.
ನನಗೆ ಅದೊಂದು ಮೈನಸ್ ಬಿಟ್ಟರೆ ನನಗೆ ಪ್ಲಸ್ ಪಾಯಿಂಟ್ ನಂಗೆ ಜಾಸ್ತಿ ಏನಾಗಿದೆ ಅಂದರೆ ನನಗೆ ಆ ವರ್ಷದಲ್ಲೇ 2025ನಲ್ಲೇ ನನಗೆ 26ಅಲ್ಲಿ ನನಗೆ ಅದಾಗಿಲ್ಲ, 25ನಲ್ಲಿ ನನಗೆ ಏನಾಯಿತು ಅಂದರೆ ನನಗೆ ಎಷ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಫೈನಲಿ ಆಯಿತು. ಅದು ನನಗೆ 25ನಲ್ಲೇ ಆಗಿದ್ದು, 26ಅಲ್ಲಿ ಅಂತ ಅಲ್ಲಿನಲ್ಲ, 25 ಡಿಸೆಂಬರ್ ಲಾಸ್ಟ್ಗೂ ಕೂಡ ವೇಟ್ ಮಾಡಿದೆ. ಸೊ ಅಷ್ಟರಲ್ಲಿ ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ಸೊ ಸತತವಾಗಿ 1.5 ವರ್ಷದಿಂದ ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ 25ನಲ್ಲಿ ಅದೊಂದು ಅಚೀವ್ಮೆಂಟು ಅಂತ ನನ್ನ ಕಡೆಯಿಂದ, ಅಂದರೆ ಏನೋ ಒಂದು ಟ್ರೈ ಮಾಡಿದ್ದಕ್ಕೆ ಪ್ರತಿಫಲ ಅನ್ನೋದು ಸಿಕ್ತಲ್ಲ. ಸೊ ನನಗೆ ಹೇಳ್ಬೇಕು, ನನ್ನ ಲೈಫಲ್ಲಿ 2025 ಚೇಂಜ್ ಆಗಿದ್ದಂತೂ ಒಂದೇನಾದರೂ ಒಂದು ಹೊಸದು ಬಂದಿದ್ದು ನನ್ನ ಲೈಫಿಗೆ ಅಂತಂದರೆ ಅಫ್ಕೋರ್ಸ್ ನನಗೆ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು, ಅದೇ ಒಂದು ಖುಷಿ. ಇನ್ನು ಅದು ಬಿಟ್ಟರೆ ಪರ್ಸ್ನಲ್ ಅಂತ ಬಂದರೆ ಕೆಲವೊಂದಷ್ಟು ಚೇಂಜಸ್ ಆಗಿದೆ. ಫ್ಯಾಮಿಲಿ ಅದು ಇದು ಎಲ್ಲ ಸ್ವಲ್ಪ ಚೇಂಜಸ್, ಬದಲಾವಣೆಗಳು. ಈಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ತುಂಬಾ ಮುಖ್ಯ, ಸ್ಪೆಷಲಿ ವುಮೆನ್. ಎಲ್ಲರೂ ಕೂಡ ಡಿಪೆಂಡಿಂಗ್ ಆನ್ ಹಸ್ಬೆಂಡ್ಸ್ ಅಥವಾ ಪೇರೆಂಟ್ಸ್, ಫ್ಯಾಮಿಲಿ ಮೆಂಬರ್ ಆ ಥರ ಇರ್ತಾರೆ. ಮದುವೆ ಆದಮೇಲೆ ಎಲ್ಲರೂ ಅಫ್ಕೋರ್ಸ್ ಎಲ್ಲರೂ ಇರ್ತಾರೆ ಅಂತನಲ್ಲ, ಕಮ್ಮಿ ಆ ಥರ ಇರೋರು. ಸೊ ಅಫ್ಕೋರ್ಸ್ ನನಗೆ ಹೇಳ್ಕೋಬೇಕು ಅಂತಂದರೆ ಇವಾಗ ಐ ಸ್ಟಾರ್ಟೆಡ್ ಇಂಡಿಪೆಂಡೆಂಟ್ ಆಗಿ. ಸೊ ಸಣ್ಣ ಪುಟ್ಟ ಖರ್ಚುಗಳು, ನನ್ನ ಮಗಳದು ಡಿಪೆಂಡ್ ಆಗ್ದೇನೆ, ಹಸ್ಬೆಂಡ್ ಅವ್ರ ಮೇಲೆ ಡಿಪೆಂಡ್ ಆಗ್ದೇನೆ ನನ್ನ ಮತ್ತು ನನ್ನ ಮಗಳ ಖರ್ಚು ಸಣ್ಣ ಪುಟ್ಟದು ಈಡೇರಿಸ್ಕೋಬೇಕು ಅಂತಂದರೆ ಸೊ ಆ ಒಂದು ಕೇಪಬಲ್ ನನಗೆ ಬಂದಿದೆ. ಸೊ ಅದೊಂದು ಹೇಳ್ಕೊಬೋದು. ನನಗೆ 25ನಲ್ಲಿ ನನಗೆ ನನ್ನ ಖರ್ಚು, ನನ್ನ ಮಗಳ ಖರ್ಚು ಏನಾದರೂ ಬೇಕು, ಈಗ ಸಡನ್ನಾಗಿ ತೊಗೋಬೇಕು, ಇದನ್ನು ತಿನ್ನಬೇಕು, ಇದನ್ನು ತೊಗೋಬೇಕು, ಎಲ್ಲಿಗೆ ಹೋಗಬೇಕು ಅಂತಂದಾಗ ನನ್ನ ಮಗಳಿಗೆ ಮತ್ತು ನನಗೆ ಖರ್ಚಾಗೋಷ್ಟು ನನಗೆ ಖರ್ಚು ಮಾಡೋಷ್ಟು ಕೇಪಬಲ್ ನನ್ನಲ್ಲಿದೆ. ಸೊ ಅದು ಒಂದು ಖುಷಿ ನನಗೆ. ಸೊ ಡಿಪೆಂಡ್ ಆಗ್ದೇನೆ ಹಸ್ಬೆಂಡ್ ಮೇಲೆ ನಾನು ಖರ್ಚು ಮಾಡ್ಕೊಳ್ಳೋಷ್ಟು ಅರ್ನಿಂಗ್ಸು ಮತ್ತು ಸೇವಿಂಗ್ಸು ಅನ್ನೋ ಸ್ವಲ್ಪ ಫೈನಾನ್ಷಿಯಲಿ ಡಿಪೆಂಡಿಂಗ್ ಆಗಿದ್ದೀನಿ, ನನಗೆ ನಾನೇ ಎಲ್ಲ ಮಾಡ್ಕೊಳ್ಳೋಷ್ಟು. ಸೊ ಅದು ಒಂದು ಖುಷಿ ಪಡೋಂಥ ವಿಚಾರನೇ. ಸೊ ಹಸ್ಬೆಂಡ್ ಮೇಲಾಗಲಿ ಅಥವಾ ಹಸ್ಬೆಂಡ್ ಮೇಲೇ ಅಫ್ಕೋರ್ಸ್ ಡಿಪೆಂಡ್, ಅದು ಬಿಟ್ಟರೆ ಪೇರೆಂಟ್ಸ್ ಆ ಥರ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಹಸ್ಬೆಂಡ್ ಬಿಟ್ಟರೆ ಇನ್ನು ನನಗೆ ನಾನೇ ಮಾಡ್ಕೋಬೋದು. ನನ್ನ ಖರ್ಚುಗಳು, ಸಣ್ಣ ಪುಟ್ಟ ಖರ್ಚುಗಳು, ಎಲ್ಲದಕ್ಕೂ ಅವ್ರನ್ನೇ ಕೇಳೋಕ್ಕಂತ ಆಗಲ್ಲ. ಅಫ್ಕೋರ್ಸ್ ನಾವು ಇಂಡಿಪೆಂಡೆಂಟಾಗಿ ಇರಲೇಬೇಕು. ಇವಾಗಿನ ಜನ್ರೇಷನಲ್ಲಿ ಯಾರಿಗೂ ಡಿಪೆಂಡ್ ಆಗಿರಬಾರ್ದು ಯಾರ ಮೇಲೂ ಕೂಡ. ಬಟ್ ನಾನು ಏನೂ ವರ್ಕ್ ಅದೇನೂ ಕೂಡ ಮಾಡ್ತಾ ಇಲ್ಲ. ಬಟ್ ನನ್ನಲ್ಲಿ ಬರುವಂಥ ಸಣ್ಣ ಪುಟ್ಟ ಆದಾಯಗಳು ಅಲ್ಲಿ ಇಲ್ಲಿ ಕಡೆಯಿಂದ ನೋಡೋದಾದರೆ ನನಗೆ ನನ್ನ ಮಗಳ ಖರ್ಚು, ಸೊ ಅದನ್ನು ನಾನು ನೋಡ್ಕೊಳ್ಳೋ ಮಟ್ಟಿಗೆ ಸೊ ನಾನು ಇದ್ದೀನಿ ಸೊ ಅಂತ ನನಗೆ ಅನಿಸ್ತು. ಸೊ ಅದು ಬಿಟ್ಟರೆ ನನಗೇನು 25ನಲ್ಲಿ ಅಂತ ಏನು ಬದಲಾವಣೆ ನನಗೆ ನನ್ನ ಲೈಫಲ್ಲಿ ಏನೂ ಆಗಿಲ್ಲ. ಸೊ ಇದ್ದಂಗೆ ಇದೆ, ನೀನು ಚೇಂಜಸ್ ಅಂತ ಏನೂ ಆಗಿಲ್ಲ. ಅದು ಬಿಟ್ಟರೆ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಬೇಕಿತ್ತು. ನಾನು ಅಫ್ಕೋರ್ಸ್ ನನ್ನ ಮದುವೆಯಾಗಿ 6 ಇಯರ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಸೊ 6 ಇಯರ್ ಕಂಪ್ಲೀಟ್ ಆದರೂ ಕೂಡ ನಾನು ಫ್ರೆಂಡ್ಸ್ಗಳನ್ನ ನಾನು ಮೀಟೇ ಮಾಡಿರಲಿಲ್ಲ ಗೈಸ್. ಸೀರಿಯಸ್ಲಿ ಫ್ರೆಂಡ್ಸ್ ಅಷ್ಟು ಮೀಟ್ ಮಾಡಿರಲಿಲ್ಲ. ಸೊ ಈಗ ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದೀನಲ್ಲ, ಸೊ ಆವಾಗ ನಾನೋಗಿ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು, ಅದು ಒಂದು ಸೊ ಖುಷಿ ಮೂಮೆಂಟು. ಇನ್ನು ಅದು ಬಿಟ್ಟರೆ ಇನ್ನು ವರ್ಷಗಳಲ್ಲಿ ಕೆಲವೊಂದು ಹಬ್ಬಗಳು, ಬರ್ಡೇಗಳು, ಆ್ಯನಿವರ್ಸರಿ, ನನ್ನ ಮಗಳು ಬರ್ಡೇ ಎಲ್ಲ ಬಂತು. ಸೊ ನನ್ನ ಮಗಳು ಬರ್ಡೇ ಬಿಡಿ ನಾನು ಮಾಡೋಕ್ಕೆ ಆಗಲಿಲ್ಲ ನನ್ನ ಮಗಳು ಬರ್ಡೇನ, ಯಾಕಂದ್ರೆ ತುಂಬಾ ಹುಷಾರ್ತಪಟ್ಟಿದ್ದವಳು, ಅಡ್ಮಿಟ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿದ್ಲವಳು. ಸೊ ಹಾಗಾಗಿ ನಾವು ಬರ್ಡೇ ಸೆಲೆಬ್ರೇಷನ್ ನಾವೇನು ಸರಿ ಮಾಡ್ಕೊಳ್ಳಿಲ್ಲ, ಅವಳಿಗೆ ತುಂಬ ಹುಷಾರಿರಲಿಲ್ಲ, ಆದ ಕಾರಣ. ಇನ್ನು ನನ್ನ ಹಸ್ಬೆಂಡ್ ಬರ್ಡೇ ಎಲ್ಲ ನಮಗೆ ವರ್ಷಗಳಲ್ಲಿ ಮೇನೇ ಬೇಕಾಗಿರೋದು ಈ ಬರ್ಡೇಗಳು, ಆ್ಯನಿವರ್ಸರಿ, ಇನ್ನದು ಬಿಟ್ಟರೆ ಹಬ್ಬ ಹರಿದಿನಗಳು, ಮತ್ತು ನಾವು ಅಂದ್ಕೊಂಡಿರೋ ಕೆಲಸಗಳು, ಡ್ರೀಮ್ ಅಂತಿರುತ್ತಲ್ಲ, ಸೊ ಅದು ಒಂದು ಸಕ್ಸಸ್ ಆದಾಗ, ನೆರವೇರಿದಾಗ ನಮಗೆ ಒಂದು ಖುಷಿ ಆ ವರ್ಷಗಳಲ್ಲಿ. ಸೊ ಈ ವರ್ಷದಲ್ಲಿ ಆ ಥರ ಏನೋ ಚೇಂಜಸ್ ಏನೂ ಆಗಿಲ್ಲ. ನೋಡುವ, ಈ 25 ಕಂಪ್ಲೀಟ್ ಆಗಿ 26 ಕಾಲಿಟ್ಟಿದ್ದೀವಿ. ನಾವು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿ ನಾವು ದುಡಿದ್ರೇ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅದೇ ಆಗ್ಬಿಡ್ಲಿ, ಅದೇ ವರ್ಷ ಕಳೆದಂಗೆ ಆಗ್ತವೆ ಅಂತ ಅನ್ನೋದು, ಈಗ ಈ ವರ್ಷ ಮುಗೀತು 26ಗೆ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಬಟ್ ನಾವೆಷ್ಟು ಎಫರ್ಟಾಗಿ ಕೆಲಸ ಮಾಡಿ ಆ ಒಂದು ಕನಸುಗಳನ್ನ ಈಡೇರಿಸ್ಕೋಬೇಕು ಅಂತ ಅನ್ಕೋತೀವೋ, ನಮ್ಮ
ಇನ್ನು ಶ್ರಮ ಹಾಗೇ ಇರಬೇಕು. ಶ್ರಮ ಪಟ್ಟರೆ ಪ್ರತಿಫಲ. ನನ್ನ ಎಕ್ಸಾಂಪಲ್ ಅದೇ, ನಾನು 1.5 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೊಂಡು ಬಂದಿದ್ದಕ್ಕೆ ನನಗೆ ಇವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ 1040+ ಆಗಿದ್ದಾರೆ. ಸೊ ಆ ಥರ ನಾವೇನೇ ಒಂದು ಸಕ್ಸಸ್ ಕಾಣಬೇಕು ಅಂದರೂ ಕೂಡ ಎಫರ್ಟ್ ಇರಲೇಬೇಕು. ಸೊ ಅದಕ್ಕೆ ನನಗೆ ನಾನೇ ಎಕ್ಸಾಂಪಲ್ ತಗೋತೀನಿ ಆ ಥರ. ಸೊ ಹೌದಲ್ವಾ, ನಾನು ಏನು ಈಗ ಸ್ಟಾರ್ಟಿಂಗ್ ಏನಂತಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಿನ್ನ ಕೈಲಿ ಆಗುತ್ತಾ, ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಮಾಡಬೇಕು, ಮತ್ತು ತುಂಬಾ ಅಲ್ಲಿ ಸ್ಟೆಪ್ಸ್ ಇದೆ. ಸೊ ಸಬ್ಸ್ಕ್ರೈಬರ್ಸು, ವಾಚ್ ಟೈಮು, ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು, ಗೂಗಲ್ ಆಡ್ಸೆನ್ಸ್ ಪಿನ್, ಎಷ್ಟೊಂದು ಸ್ಟೆಪ್ಸ್ ಇದೆ. ಅದು ಅಷ್ಟೊಂದು ಈಸಿ ಅಲ್ಲ ಸಕ್ಸಸ್ ಆಗೋದು ಯೂಟ್ಯೂಬಲ್ಲಿ. ಅದೆಲ್ಲ ಮಾಡ್ಕೊಂಡು ಬರೋಕ್ಕಾಗುತ್ತಾ ಅಂತ ತುಂಬ ಜನ ಟೀಕೆ ಮಾಡಿರೋರುಂಟು, ಆಗಲ್ಲ ಇವಳ ಕೈಲಿ ಅಂತ ಹೇಳಿರೋರುಂಟು. ಸೊ ಸಬ್ಸ್ಕ್ರೈಬರ್ಸ್ ಸ್ಪೆಷಲಿ ಇಷ್ಟೊಂದು ಜನ ಆಗ್ತಾರ ಅನ್ನೋದೇ ಒಂದು, ಮತ್ತೆ ಕ್ಲಿಕ್ ಆಗುತ್ತಾ ಇಲ್ವಾ ಅನ್ನೋದೇ. ಕ್ಲಿಕ್ ಆಗುತ್ತೋ ಬಿಡುತ್ತೋ ಗುರು, ನನ್ನ ಕೈಲಿ ಮಾಡೋಂಥ ಪ್ರಯತ್ನ ಮಾಡೇ ಮಾಡ್ತೀನಿ, ಓಕೆನಾ. ಸೊ ಯಾವತ್ತೂ ಗೀವ್ ಅಪ್ ಮಾಡಲೇಬಾರ್ದು. ಆಡೋರು ಯಾವತ್ತಿದ್ರು ಆಡ್ತಾನೆ ಇರಬೇಕು, ನಾವು ಮಾಡೋಂಥದ್ದು ಮಾಡ್ತಾನೆ ಇರಬೇಕು. ಸೊ ನನಗೆ ಒಂದಷ್ಟು ಜನ ಕಾಲು ಎಳ್ದಿರೋದುಂಟು, ಮತ್ತು ಏನೋ ಲಿಟ್ರಲಿ ಏನಾದರೂ ನಗ್ನಗ್ತಾನೆ, ಈಗ ಚೆನ್ನಾಗಿರ್ತಾರೆ, ನಗ್ನಗ್ತಾನೆ ಹೇಳ್ಬಿಡೋದು ಹೋಗಂತೆ, ಹಿಂಗೆಲ್ಲ ಆಗುತ್ತಾ ಇದೆಯಲ್ಲ ಹೋಗೆ ಹಂಗೆ ಹಿಂಗೆಲ್ಲ ಹೇಳಿರೋರು ಕೂಡ ಉಂಟು. ಸೊ ಅಂಥವ್ರಿಗೆಲ್ಲ ಹೇಳೋದಂತಂದರೆ, ನೀವು ಅನ್ನೋರು ಅಂತಾನೆ ಇರಿ, ನಾನು ಮಾಡೋಂಥದ್ದು ಮಾಡ್ತಾನೆ ಇರ್ತೀನಿ. ಸೊ ನಾನು ಯಾವುದೇ ಕಾರಣಕ್ಕೂ ನೆವರ್ ಹಂಗೆ ಗಿವ್ ಅಪ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಜಾಸ್ತಿನೇ ಹಠವಾಗಿ ತಗೊಂಡು ಜಾಸ್ತಿನೇ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಮತ್ತು ಸ್ಪೆಷಲಿ ಅಂತಂದರೆ ನಮ್ಗೆ ಯಾರೇ ಹೊರಗಿನವ್ರು ಹೇಳೋದು ಬೇಕಾಗಿಲ್ಲ, ನಮ್ಮ ಒಳಗಿನವರೇ ಹೇಳ್ತಾರೆ. ಅಂದರೆ ಯಾವ ಥರ ಅಂತಂದರೆ, ಪರ್ಟಿಕ್ಯುಲರಾಗಿ ಹೇಳಬೇಕು ಅಂತಂದರೆ ಫ್ಯಾಮಿಲಿ, ಫ್ರೆಂಡ್ಸ್, ಸುತ್ತಮುತ್ತ ಸರೌಂಡಿಂಗ್, ಮತ್ತು ಆಗದೆ ಇರೋರು ಒಂದಷ್ಟು ಜಲಸಿ ಪಡೋಂಥ ಜನಗಳು. ಸೊ ಅವರೇ ಸಾಕು ನಮಗೆ ನೆಗೆಟಿವ್ ತಲೆ ತುಂಬಿಡೋಕ್ಕೆ, ಅಥವಾ ಈ ಥರ ಮಾಡ್ತಾಯಿದ್ರೆ ಅಯ್ಯೋ ನಿನ್ನ ತಪ್ಪು ಹುಡ್ಕೋಕೆ ಬರೋದು. ಈಗ ಏನಾದ್ರು ನಾವು ಮಾಡ್ತಿದ್ದೀವಿ ಅಂತಂದರೆ ಅಫ್ಕೋರ್ಸ್ ಏನಾದರೂ ಒಂದು ಮಾಡಿದಾಗ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಮಿಸ್ಟೇಕ್ಸ್ ಮಾಡ್ದೇನೆ ಯಾರು ಕೂಡ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ, ಓಕೆನಾ. ಏನೇನು ಮಾಡಬೇಕು ಅಂದ್ರೂ ಕೂಡ ಸ್ಟಾರ್ಟಿಂಗಲ್ಲಿ ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಬಟ್ ಆ ಮಿಸ್ಟೇಕ್ನ ಎತ್ತಿ ಆಡೋದು, ಮತ್ತೆ ಆಗುತ್ತಾ, ಅಯ್ಯೋ ಆಗಲ್ಲ ಇವಳ ಕೈಲಿ, ಆ ಥರ ಎಲ್ಲ ಗೇಲಿ ಮಾಡೋದು, ಅದೆಲ್ಲ ನಾನು ಸ್ಟಾರ್ಟಿಂಗ್ ತುಂಬ ನೋಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ನನಗೆ ಆ ಥರ ಆಗಿದೆ. ಸೊ ಅಂಥವ್ರಿಗೆಲ್ಲ ಹೇಳೋಕ್ಕೆ ಇಷ್ಟಪಡೋದು ನಾನು ಇಷ್ಟೇ, ಯಾರೇನೇ ಹೇಳಿದ್ರು, ಯಾರೆಷ್ಟೇ ಎತ್ತಾಡಿದ್ರು ಅಥವಾ ಹೀಯಾಳಿಸಿದ್ರು, ಬೆನ್ನಿಂದೆ ಮಾತಾಡಿದ್ರು ಕೂಡ ನಾನು ಮಾಡೋಂಥದ್ದೇ ನಾನು ಮಾಡೋದು. ಈ ಎಕ್ಸಾಂಪಲ್ ನನ್ನ 1000 ಸಬ್ಸ್ಕ್ರೈಬರ್ಸ್, ಒಬ್ಬೊಬ್ರು ಸಬ್ಸ್ಕ್ರೈಬರ್ಸು ಕೂಡ ತುಂಬಾ ಮುಖ್ಯ ಆಗಿರ್ತಾರೆ. ಸುಮ್ಮನೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಒಂದು ಚಾನಲ್ ಇದೆ ಅಂತಂದರೆ ನಮ್ಮ ಶ್ರಮ ಕೂಡ ಹಾಗೆ ಇರುತ್ತೆ. ಒಂದು ವಿಡಿಯೋನ ಕೆಲವರು ಅನ್ಕೋತಾರೆ ವಿಡಿಯೋ ತಾನೇ ಮಾಡೋದು ಹಾಗೆ ಹಿಂಗೆ, ಜಸ್ಟ್ ವಿಡಿಯೋ ಮೇಲೆ ಕುತ್ಕೊಂಡಾಗ ನಾವು ಮಾತಾಡೋದು ನೋಡ್ಬಿಟ್ಟು ಅವರು ಏನೋ ನಗಾಡೋದು ಅಥವಾ ಏನೋ ಒಂಥರ ಫನ್ನಿಯಾಗಿ ಗಿಲ್ಟ್ ಮಾಡೋ ಥರ ಆಡ್ತಾರೆ. ಅವ್ರಿಗೆ ಏನು ಗೊತ್ತು, ಒಂದು ಕ್ಯಾಮ್ರಾ ಆನ್ ಮಾಡಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಮಾತಾಡೋದು, ಅದನ್ನ ನಗಾಡ್ತಾರಲ್ಲ ಅದು ಅವ್ರಿಗೆ ಬರಲ್ಲ. ಅದೇ ಕಾರಣಕ್ಕೆ ಓಕೆನಾ, ನಮಗೆ ಗೊತ್ತಿರುತ್ತೆ, ಕಾನ್ಫಿಡೆನ್ಸ್ ನಮಗೆ ಗೊತ್ತಿರುತ್ತೆ ನಮ್ಮ ಮೇಲೆ. ನಾವು ಕ್ಯಾಮ್ರಾ ಆನ್ ಮಾಡಿ ಕ್ಯಾಮ್ರಾ ಬಂದು 4 ಜನ ಕುತ್ಕೊಂಡವ್ರ ಮುಂದೆ ನಾವು ಮಾತಾಡ್ತೀವಲ್ಲ, ಅದು ನಮಗೇನೆ ಅದೇ ಪ್ರೌಡ್ ಫೀಲ್ ಅಂತ ಅಂದ್ಕೊಳ್ಳಿ. ಅಷ್ಟು ಸಾಮಾನ್ಯವಾಗಿ ಯಾರು ಕೂಡ ಮಾತಾಡಲ್ಲ, ನಾಚ್ಕೊಳ್ಳೋದು ಅಥವಾ ಸಂಕೋಚ ಪಡ್ತಿರ್ತಾರೆ. ಬಟ್ ನಾವು ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಕುತ್ಕೊಂಡು 4 ಜನ ನೋಡ್ತಾರೆ ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅಂತಂದರೆ, ಅಲ್ಲಿಗೆ ನಾವು ಹಾಕಿರೋಂಥ ಶ್ರಮಗೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಅರ್ಥನೇ. ಸೊ ಹಾಗಾಗಿ ನಾನು ಈ ಮೂಲಕ ಈಗ ಯಾರೆಲ್ಲ ಏನೇನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಸೊ ದಯವಿಟ್ಟು ಸ್ಟಾರ್ಟ್ ಮಾಡಿ. ಯಾರೇನೇ ಅಂದ್ಕೊಂಡ್ರು ಕೂಡ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲೈಫಲ್ಲಿ ಏನೊಂದು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿಟ್ಟು ಸಕ್ಸಸ್ ಅದನ್ನು ಕಾಣಿ ಬೇಗ ಅಂತ ಹೇಳ್ತಾ, ಅನ್ನೋರು ಯಾವತ್ತಿದ್ರು ಅಂತಾನೆ ಇರ್ತಾರೆ, ಗುರು ನೀವು ಮಾಡಂಥದ್ದು ನೀವು ಮಾಡಿ. ಸೊ ಇಷ್ಟೇ. ನಾನು ಸ್ಟಾರ್ಟಿಂಗು ಅವ್ರು ಹಂಗಂದು ಹಿಂಗಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಾಡಬೇಡ ಅದು ಇದು ಅಂತೆಲ್ಲ ಅಂತಾರೆ, ಬ್ಯಾಡ್ ಕಮೆಂಟ್ ಮಾಡ್ತಾರೆ. ನನಗೆ ಇಲ್ಲಿವರೆಗೂ ಕೂಡ ಯಾರು ಕೂಡ ನನಗೆ ಯೂಟ್ಯೂಬಲ್ಲಾಗಲಿ ಬೇರೆ ಸೋಷಿಯಲ್ ಮೀಡಿಯಾಗಳಾಗಲಿ ನನಗೆ ಯಾರು ಕೂಡ ಒಬ್ಬರು ಬ್ಯಾಡ್ ಕಮೆಂಟ್ ನನಗೆ ಮಾಡೇ ಇಲ್ಲ. ಯಾಕಂದರೆ ನಾನು ಮಾಡೋ ವೀಡಿಯೋಸ್ ಆ ಥರ ಇರುತ್ತೆ, ಬ್ಯಾಡ್ ಕಮೆಂಟ್ ಮಾಡೋ ವೀಡಿಯೋ ಥರ ನಾನು ಮಾಡಲ್ಲ. ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಅಥವಾ ನಾನು ಈ ಥರ ಕುತ್ಕೊಂಡು ಓಪನ್ ಆಗಿ ಮಾತಾಡೋ ಅಂಥ ವೀಡಿಯೋಸ್ ನಾನು ಜಾಸ್ತಿ ಮಾಡೋದು.
ಹಾಗಾಗಿ ಕೆಲವ್ರಿಗೆ ಮುಜುಗರ ಥರ ಅಂಥದ್ದು ಅಥವಾ ಅಸಹ್ಯ ಹುಟ್ಟೋ ಥರ ಅಥವಾ ಕೀಳಾಗಿ ಮಾತಾಡಬೇಕು, ಕಮೆಂಟ್ ಮಾಡಬೇಕು. ನಾನು ಆ ಥರ ವಿಡಿಯೋ ಎಲ್ಲೂ ಕೂಡ ಮಾಡಿಲ್ಲ, ಮಾಡೋಕ್ಕೂ ನಾನು ಹೋಗಲ್ಲ. ಸೊ ಹಂಗಾಗಿ ನನಗೆ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದ್ರಲ್ಲಾದ್ರೂ ಕೂಡ ನನಗೆ ಬ್ಯಾಡ್ ಕಮೆಂಟ್ಸ್ ಆ ಥರ ಏನೂ ಬಂದಿಲ್ಲ. ಸೊ ಹಾಗೆ ಮಾಡೋರು ಯಾವತ್ತಿದ್ರು ಅಂತಲೇ ಇರ್ತಾರೆ. ನಮ್ಮ ಸಕ್ಸಸ್ನ ಕಾಣಬೇಕು. ಎಕ್ಸಾಂಪಲ್, ನನಗೆ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು ನನಗೆ ಖುಷಿ ಕೊಟ್ಟಿದೆ ಈ ವರ್ಷದಲ್ಲಿ. ಸೊ ನೋಡುವ, ಈ ಬರೋ ವರ್ಷ ಅಂದರೆ ಈಗ ಬಂದಿದ್ದಿಲ್ಲ, ಆಲ್ರೆಡಿ 2026 ಬಂದಿದ್ದಿಲ್ಲ. ಸೊ ನನಗೆ ಈ ಇಯರಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಅಲ್ಲಿಂದ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಸೊ ಅದು ಬಂದಮೇಲೆ ನಾನು ಖಂಡಿತವಾಗ್ಲೂ ಕೂಡ ಅದನ್ನು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನಾನು ಈ 26 ಅದೇ ಒಂದು ಡ್ರೀಮ್ ಅಂದ್ಕೊಳ್ಳಿ, ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ತೊಗೋಬೇಕು. ಸೊ ಅದನ್ನು ನಾನು ನಿಮ್ಮ ಹತ್ರ ಹಿಡ್ಕೊಂಡು ಹಿಂಗೆ ತೋರಿಸ್ಕೊಂಡು ಬಂದಿದೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ ಶೇರ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ನೋಡುವ, ನನ್ನ ಪ್ರಯತ್ನ ನಾನು ಪಡ್ತಾನೇ ಇರ್ತೀನಿ. ಅದು ಸಕ್ಸಸ್ ಆಗೋರು ಕೂಡ ಪಡ್ತಾನೆ ಇರ್ತೀನಿ. ಅದನ್ನ ನಾನು ಯಾವತ್ತೂ ಕೂಡ ಬಿಡಕ್ಕೆ ಹೋಗಲ್ಲ. ಸೊ ಅದು ಕೂಡ ಸಕ್ಸಸ್ ಆಗುತ್ತಲ್ವಾ. ಈಗ ಇಷ್ಟೇ ಆಗಿದೆ ಅಂತೆ, 1000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. 2500 ಜನ 2500 ಗಂಟೆಗಳ ಕಾಲ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು 1500 ವಾಚ್ ಟೈಮ್ ಕಂಪ್ಲೀಟ್ ಆಗಿದ್ರೆ ಮುಗೀತು. ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾ ಇರೋದೆ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬೇಗನೆ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ವರ್ಷದ ಒಳಗಡೆ ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು, ಅದೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಆ್ಯಡ್ಸೆನ್ಸ್ ಪಿನ್ ಬಂದು ಆಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಇದೆ. ಸೊ ಅದೆಲ್ಲ ನನಗೆ ಸ್ಟೆಪ್ ಬೈ ಹೇಳ್ಕೊಂಡು ಬರ್ತಾ ಇರ್ತೀನಿ. ಸೊ ನನ್ನ ಒಂದು ಡ್ರೀಮ್ ಅಂತ ನೆನ್ಕೊಳ್ಳಿದ್ದು 26 ಒಳಗಡೆನೆ ನಾನು ಆದಷ್ಟು ಈ 3 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಅಪ್ಲೈ ಮಾಡಬೇಕು ಮಾನಿಟೈಸೇಷನ್ಗೆ. ಸೆಕೆಂಡ್ ಒನ್ ನಂದು ಆ್ಯಡ್ಸೆನ್ಸ್ ಪಿನ್ ಬರಬೇಕು. ಸೊ ಥರ್ಡ್ ಒನ್ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು. ಸೊ ಅದೇ ಒಂದು ನನಗೆ ಮೇನ್ ಡ್ರೀಮ್ ಅಂತ ಹೇಳ್ಬಿಟ್ಟು 26 ಸ್ಟಾರ್ಟ್. ಇನ್ನಪ್ಪ ನನಗೆ 25 ಆಗಿದೆ ಇಷ್ಟೇ, ಜಾಸ್ತಿ ಏನು ಹೇರ್ ಇಳಿತಾ ಏನು ಆಗಲಿಲ್ಲ. ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ನಂಗೊಂದು ಖುಷಿ ಕೊಟ್ಟಿದ್ದು. ಅದು ಬಿಟ್ಟರೆ ಅಂತ ಚೇಂಜಸ್ ಅಂತ ಏನು ಹೇಳಿಲ್ಲ. ಅದೇ ಹೇಳ್ದಂಗೆ ಇನ್ನು ಆ ಥರ ಏನೂ ಆಗಲಿಲ್ಲ. ನನ್ನ ಮಗಳನ್ನ ಅರ್ನಿಂಗ್ಸ್ ಮತ್ತು ನಾನು ಎಲ್ಲೂ ಅಂದರೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎಲ್ಲೂ ಕೂಡ ಜಾಬ್ ಏನು ಮಾಡೋಕ್ಕೋಗಲ್ಲ. ಸ್ವಲ್ಪ ಅರ್ನಿಂಗ್ಸ್ ಆಗಿರ್ಬೋದು, ಸೇವಿಂಗ್ಸ್ ಆಗಿರ್ಬೋದು, ಸೊ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಇವಾಗ. ಅಂದರೆ ಸೇವಿಂಗ್ಸ್ ಮಾಡೋದು ಕಲ್ತ್ಕೊಂಡಿದ್ದೀನಿ, ಮತ್ತು ಖರ್ಚು ಮಾಡೋ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳ ಖರ್ಚು ನನ್ನ ಖರ್ಚು ನಾನೇ ನೋಡ್ಕೊಳ್ಳೋಷ್ಟು ಕೇಪಬಲ್ ಬಂದಿದೆ. ಸೊ ಇದೇ ಇವಾಗ ನನಗೆ ಕೇಪಬಲ್. ಸೊ ಹಂಗಾಗಿ ಅದು ಒಂದು ಖುಷಿ ವಿಷಯನೇ. ಮತ್ತು ಖರ್ಚು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗ 25 ಸೊ ಖರ್ಚು ಕಮ್ಮಿ ಮಾಡಿದ್ದೀನಿ. ನೋಡುವ, ಮೇ ಬಿ ಮುಂದಿನ ದಿನಗಳಲ್ಲಿ ಹೆಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. 25 ನನ್ನ ಏನೋ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅನ್ನೋವಂಥದ್ದು ಇತ್ತು. ಸೊ ಒಂದು 150 ರೇಂಜ್ಗೆ ರೀಚ್ ಆಗಿದ್ದೀನಿ. ಇನ್ನು 50 ಇದೆ. ಸೊ ಅಲ್ಲಿವರೆಗೂ ರೀಚ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಹೆಂಗಾಗುತ್ತೆ ಅಂತ. ಮತ್ತು ನಾವು ಮಾಡುವಂಥ ಇದು ಒಂದು ಸ್ಮಾಲ್ ಕಿವಿ ಮಾತು ಅಂತಲೇ ಅನ್ಕೋಬೋದು. ಇದೆಲ್ರಿಗೂ ಕೂಡ ಗೊತ್ತಿರುತ್ತೆ. ನಾವು ಸಕ್ಸಸ್ ಆಗಿಬಿಡ್ಲಿ ಸಿಕ್ಬಿಡ್ಲಿ ದೇವರೇ ಭಗವಂತ ಅಂತ ದೇವ್ರ ಹತ್ರ ಕೇಳ್ತಿರ್ತೀವಿ. ಸೊ ನಾವು ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ, ಅದರಲ್ಲಿ ನಾವು ನಮ್ಮ ಕೆಲಸ ಶ್ರದ್ಧೆಯಿಂದ ಇದ್ದು ನಾವು ಮಾಡೋ ಕೆಲಸ ಪರಿಪೂರ್ಣವಾದರೆ ಭಗವಂತನು ಕೂಡ ಅಸ್ತು ಅಂತಾರಂತೆ. ನಾವೇನು ಶ್ರಮನೇ ಪಡ್ದೆ, ನಾವೇನು ಕಷ್ಟನೇ ಪಡ್ದೇನೆ ಭಗವಂತ ನಂಗೆ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡ್ಲಿ ಕಣಪ್ಪ, ನಂಗೆ ಬೇಡಿದೆಲ್ಲ ಕೊಟ್ಬಿಡಪ್ಪ ನೀನು ಅಂದರೆ ಅದು ಹೆಂಗಾಗುತ್ತೆ ಯೋಚನೆ ಮಾಡಿ. ಸೊ ಹಾಗೇನೆ ನಾವು ನಮಗೆ ಭಗವಂತ ಅಸ್ತು ಅನ್ಬೇಕು ಅಂತಂದರೆ ನಮ್ಮ ಶ್ರಮ ನಮ್ಮ ಕಷ್ಟ ಅಷ್ಟೇ ಇರಬೇಕು. ಸೊ ನಮ್ಮ ಪ್ರಯತ್ನಗಳು ಇದ್ದರೆ ಮಾತ್ರ ಭಗವಂತನದಕ್ಕೆ ಅಸ್ತು ಅನ್ನೋದು ಎಲ್ಲ ಕಡೆಯಿಂದ ನಮಗೆ ಸಕ್ಸಸ್ ಅನ್ನೋದು ಕಾಣೋದು ಅಂತ ಹೇಳ್ತಾ ನನ್ನ 2025 ಇಷ್ಟೇ ಸ್ಮಾಲ್ ಸ್ಟೋರಿ, ನಂದೇನು ಜಾಸ್ತಿ ಏನಿರಲಿಲ್ಲ. ಸೊ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು. ಸ್ಪೆಷಲಿ ನಾನು
ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದು. ನಿಮ್ಮ ಹತ್ರ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ನಾನು ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ಒಂದು ಕ್ಲಿಪ್ಪಿಂಗ್ಸು, ಅಂದರೆ ಸ್ಕ್ರೀನ್ಶಾಟ್ ತಗೊಂಡಿದ್ದು. ನನಗೆ 1000 ಸಬ್ಸ್ಕ್ರೈಬರ್ಸ್ ಬಂದ ತಕ್ಷಣ ನನಗೆ ಫುಲ್ ಖುಷಿ ಮತ್ತು ಶಾಕ್ ಆಯಿತು. ನಾನು ಅದನ್ನು ಹಂಗೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಹತ್ರ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ನೀವು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಒಂದು ಮೂಮೆಂಟ್. ಏನಂತ ನಾವು ಅಂದ್ಕೊಂಡಿದ್ದು ನಮಗೆ ಸಕ್ಸಸ್ ಅಂತ ಕಂಡಾಗ ಖುಷಿ ಆಗದೆ ಇರುತ್ತೆ ಯಾರಿಗಾದ್ರೂ. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನ ನೋಡಿದಾಗ ಮೂಮೆಂಟ್. ಎಲ್ಲರಿಗೂ ಅದನ್ನ ಶೇರ್ ಮಾಡಿಬಿಟ್ಟೆ. ಇವನ್ ನಾನು ಫಸ್ಟ್ ಹೇಳ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಹತ್ರ, ಆಮೇಲೆ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಾಗ ಅಫ್ಕೋರ್ಸ್ ಖುಷಿ ಆಯಿತು. ಸೊ ಅಷ್ಟೇ. ಅದೇ 25 ಮುಗೀತು. ಸೊ 26ಅಲ್ಲಿ ನನ್ನ ಒಂದು ಡ್ರೀಮ್ ಒಂದು ರೆವಲ್ಯೂಷನ್ ಅಂತಂದರೆ ಅದೇನೆ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು, ಆಕ್ಸೆಸ್ ಪಿನ್ ಬರಬೇಕು, ಅರ್ನಿಂಗ್ ಸ್ಟಾರ್ಟ್ ಆಗಬೇಕು. ಸೊ ಈ 3 ಸ್ಟೆಪ್ಸ್ ನಾನು ಫಾಲೋಅಪ್ ಮಾಡಬೇಕು. ನೋಡುವ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಶ್ರಮ, ನನ್ನ ಒಂದು ಪ್ರಯತ್ನ ಕಾರಣಕ್ಕೂ ಬಿಡಲ್ಲ. ಅದನ್ನು ಹಂಗೆ ಮಾಡ್ತಾ ಹೋಗ್ತಿರ್ತೀನಿ. ಪ್ರತಿಫಲ ಅಫ್ಕೋರ್ಸ್ ಭಗವಂತಂಗೆ ಬಿಟ್ಟಿದ್ದು ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಸ್ಮಾಲ್ ವ್ಲಾಗ್ ಗೈಸ್ ಇದೇನು ಲಿಂತಿ ವಿಡಿಯೋ. ನಾನು ನಿಮ್ಗೇನು ಜಾಸ್ತಿ ತಲೆ ತಿನ್ನೋಕ್ಕೇನು ಬಂದಿಲ್ಲ. ನಾನು ಮತ್ತು ಫ್ಯಾಮಿಲಿ ವ್ಲಾಗ್ ಏನು ಮಾಡ್ತಾ ಇಲ್ಲ. ಸೊ ಅದಕ್ಕೆ ಇದನ್ನೇ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು. ನಾನು ನನ್ನ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ಯಾಕಂದರೆ ವೆದರ್ ಚೇಂಜ್ ಆಗಿದೆ. ಸೊ ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲಿಂದ ವೆದರು ಮತ್ತು ವಾಟರು, ಮತ್ತು ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ, ಇಲ್ಲಿನ ವೆದರು ವಾಟರ್ ಎಲ್ಲ ಮಿಕ್ಸ್ ಆಗಿ ಕೋಲ್ಡು ಮತ್ತು ಕಫ್ ಎಲ್ಲ ಸ್ವಲ್ಪ ಫೀವರ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ವಾಯ್ಸ್ ನನಗೆ ಚೇಂಜ್ ಥರ ಕೇಳಿಸ್ತಾ ಇರ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ. ಸೊ ಇಷ್ಟೇ ಇವತ್ತಿನ ಒಂದು ವ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.